ಆ, 2 days ಬ್ಯಾಕ್ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ 16/2026 ಅಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ ಘಟನೆಯಲ್ಲಿ ನಾವು ಒಂದು FIR ರಿಜಿಸ್ಟರ್ ಮಾಡಿದ್ದೀವಿ. ಇದರಲ್ಲಿ ಟೋಟಲ್ ಫ್ರಾಡ್ ಅಮೌಂಟ್ ಬಂದ್ಬಿಟ್ಟು 83,22,000 83,22,000 ಫ್ರಾಡ್ ಆಗಿದೆ. ಫ್ರಾಡ್ ಯಾವ ರೀತಿ ಆಯ್ತು ಅದ್ರ ಬಗ್ಗೆ ನಾನು ಸ್ವಲ್ಪ ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ 22ನೇ ತಾರೀಕು ಫೆಬ್ರವರಿ ತಿಂಗಳು ಇದೇ ವರ್ಷ 22ನೇ ತಾರೀಕು ಇವರಿಗೆ ಒಂದು ವಾಟ್ಸ್ಆಪ್ ನಂಬರ್ ಇಂದ ಕಾಲ್ ಬರುತ್ತೆ. ಆ ಕಾಲ್ ಬಂದಾಗ ಅವರು ಹೇಳ್ತಾರೆ, ನಾನು ಇದು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ TRAI ಇಂದ ಮಾತಾಡ್ತಾ ಇದ್ದೀನಿ. ನಿಮ್ ಹೆಸರು ಮೇಲೆ ಒಂದು ಇಲ್ಲಿಗಲ್ ಸಿಮ್ ಕಾರ್ಡ್ ಅಂದ್ರೆ ನಿಮ್ ಆಧಾರ್ ಕಾರ್ಡ್ ಯೂಸ್ ಮಾಡ್ಕೊಂಡು ಒಂದು ಇಲ್ಲಿಗಲ್ ಸಿಮ್ ಕಾರ್ಡ್ ಪರ್ಚೇಸ್ ಆಗಿದೆ. ಮತ್ತೆ ಅದು ಏನು ಕೆಲವು ಅಬ್ಸೀನ್ ಮೆಸೇಜ್ ಇರುತ್ತೆ, ಅಶ್ಲೀಲ್ ಮೆಸೇಜ್ ಇರುತ್ತೆ, ಅದು ಆ ನಂಬರ್ ಇಂದ ಬೇರೆ ಬೇರೆ ಜನಕ್ಕೆ ಅಶ್ಲೀಲ್ ಇದು ಮೆಸೇಜಸ್ ಹೋಗ್ತಾ ಇದೆ. ಅದರ ವಿಚಾರವಾಗಿ ನಾವು FIR ರಿಜಿಸ್ಟರ್ ಮಾಡಿದ್ದೀವಿ. ಅವರು ಸ್ವಂತ ಅವರಿಗೆ ಮುಂಬೈ ಪೊಲೀಸ್ ಇಂದ ಇಂಟ್ರೊಡ್ಯೂಸ್ ಮಾಡಿದ್ರು. ಆ ವಿಚಾರವಾಗಿ ನಾವು FIR ರಿಜಿಸ್ಟರ್ ಮಾಡಿದ್ದೀವಿ. ಅವರಿಗೆ FIR ಕಾಪಿ ಕೂಡ ಶೇರ್ ಮಾಡಿದ್ರು. ಆ FIR ಇಂದ ನೀವು ಹೊರಗಡೆ ಬರಬೇಕು ಅಂದ್ರೆ ಇಷ್ಟ ಅಮೌಂಟ್ ನೀವು ಈ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದು ಫಸ್ಟ್ ಅದನ್ನು ಹೇಳ್ಬಿಟ್ಟು ಸ್ವಲ್ಪ ಅವರಿಗೆ ಭಯ ಪಡಿಸಿದ್ರು. ನೆಕ್ಸ್ಟ್ ನಮ್ಮ ಕೆಲವು ವರ್ಷ ಹಿಂದೆ ಜೆಟ್ ಏರ್ವೇಸ್ ಅಂತ ಒಂದು ಏರ್ಲೈನ್ ಇದೆ, ಅವರು ಸ್ವಲ್ಪ ಇದು ಏನಿದೆ ಬ್ಯಾಂಕ್ ಕರಪ್ಟ್ ಆದಾಗ ಅವ್ರಿಗೆ ಬೆನಿಫಿಷರಿ ಯಾರು ಇರ್ತಾರೆ ಅವ್ರಿಗೆ ಸ್ವಲ್ಪ ಕೋರ್ಟ್ ಸೆಟಲ್ಮೆಂಟ್ ಈಗ ನಡೀತಾ ಇದೆ. ಆ ಟೈಮಲ್ಲಿ ಯಾರ್ಯಾರಿಗೆ ಲಾಸ್ ಆಯ್ತು ಈಗ ಅವರಿಗೆ ವಾಪಸ್ ಕಂಪ್ನಿಯಿಂದ ಅಮೌಂಟ್ ಹೋಗ್ತಾ ಇದೆ. ಇನ್ನೊಂದು ಅವರಿಗೆ ಏನ್ ಫೋನ್ ಬಂತು, ಆ ಟೈಮಲ್ಲಿ ಮನಿ ಲಾಂಡ್ರಿಂಗ್ ಕೇಸ್ ಆಗಿತ್ತು ಜೆಟ್ ಏರ್ವೇಸ್ದು ಮಾಲೀಕರ ಮೇಲೆ, ಬೋರ್ಡ್ ಆಫ್ ಡೈರೆಕ್ಟರ್ ಮೇಲೆ. ಆ ಕೇಸ್ ವಿಚಾರವಾಗಿ 25 ಲಕ್ಷ ನಿಮ್ಮ ಹೆಸರು ಮೇಲೆ ಕೆನರಾ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಓಪನ್ ಆಗಿದೆ. ಆ ಕೇಸ್ ರಿಲೇಟೆಡ್ 25 ಲಕ್ಷ ಇದಕ್ಕೆ ನಿಮ್ಮ ಅಕೌಂಟ್ಗೆ ಬಂದಿದೆ. ಮತ್ತೆ ಅದರ ಮೇಲೆ ಒಂದು ATM ಕಾರ್ಡ್ ಕೂಡ ಇಶ್ಯೂ ಆಗಿದೆ. ಆ ಹಣ ಈಗ ಮಿಸ್ ಆಗಿದೆ, ನೀವೇ 25 ಲಕ್ಷ ತಂದು ಕೊಡಬೇಕು ಅಂತ. ಮತ್ತೆ ಅವರು ಒಬ್ರು IPS ಅಧಿಕಾರಿದು ಹೆಸರು ಹೇಳಿದ್ರು, ಅಂದ್ರೆ ಫ್ರಾಡೇ ಇರತ್ತೆ, ಫೇಕೇ ಇರತ್ತೆ, ಅವ್ರ ಕೆಳಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅವರು ಎಲ್ಲ ಇನ್ವೆಸ್ಟಿಗೇಷನ್ ಮಾನಿಟರ್ ಮಾಡ್ತಾ ಇದ್ದಾರೆ, ನಿರಂತರವಾಗಿ ಅವ್ರ ಮೇಲೆ ಪ್ರೆಷರ್ ಹಾಕ್ತಾ ಇದ್ರು, ನೀವು ಬೇರೆ ಯಾರಿಗೆ ಹೇಳ್ಬೇಡಿ. ಇಲ್ಲಿ ಮಠ ತನಕ ಪ್ರೆಷರ್ ಇತ್ತು. ಒಂದಿನ 25ನೇ ತಾರೀಕು ಅಂದ್ರೆ ಫಸ್ಟ್ ಕಾಲ್ 22ನೇ ತಾರೀಕಿಗೆ ಬಂತು. ಸೆಕೆಂಡ್ 25ನೇ ತಾರೀಕು ಫೆಬ್ರವರಿಗೆ ಅವರು ಒಂದು ವರ್ಚುವಲ್ ಕೋರ್ಟ್, ಈಗ ಇತ್ತೀಚೆಗೆ ನಾವು ಕೋರ್ಟ್ ಹಿಯರಿಂಗ್ ವಿಸೆ ಮುಖಾಂತರ ಅಟೆಂಡ್ ಮಾಡ್ತಾ ಇದೀವಿ, ಆ ತರ ಒಂದು ವರ್ಚುವಲ್ ಕೋರ್ಟ್ ಸೆಟಪ್ ಮಾಡಿದ್ರು. ಅವರು ಅವ್ರ ಫ್ಯಾಮಿಲಿ ಕುಟುಂಬ ಅವರಿಗೆ ಒಂದು ಇದು ವಿಡಿಯೋ ಕಾಲ್ ಮುಖಾಂತರ ಒಂದು ಕೋರ್ಟ್ ಹಿಯರಿಂಗ್ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ. ಆ ಕೋರ್ಟ್ ಹಿಯರಿಂಗ್ ಅಲ್ಲಿ ಜಡ್ಜಸ್ ಇದ್ರು, ಲಾಯರ್ಸ್ ಇದ್ರು, ಪೊಲೀಸ್ ಆಫೀಷಿಯಲ್ ಇದ್ರು, ಎಲ್ಲ ಫೇಕ್ ಅಂದ್ರೆ ಎಲ್ಲ ಈ ತರ ಅಕ್ಯೂಸ್ ಪರ್ಸನ್ಸ್ ಇರ್ತಾರೆ. ಆ ಮುಖಾಂತರ ನಿಮ್ಗೆ ಇಷ್ಟು ನಿಮ್ಗೆ ಬೇಲ್ ಸಿಗ್ಬೇಕು, ನಿಮ್ಗೆ ಇಷ್ಟು ಪನಿಷ್ಮೆಂಟ್ ಆಗ್ಬಾರದು ಅಂದ್ರೆ ಇಷ್ಟು ರೊಕ್ಕ ನೀವು ಡಿಪಾಸಿಟ್ ಮಾಡ್ಬೇಕು, ಕೋರ್ಟ್ಗೆ ಡಿಪಾಸಿಟ್ ಮಾಡ್ಬೇಕು ಅಂತ ಮತ್ತೆ ಹೇಳಿದ್ರು. ಮತ್ತೆ ಅವರಿಗೆ ಎಲ್ಲ ಬೇರೆ ಬೇರೆ ಡಾಕ್ಯುಮೆಂಟ್ಸ್, ಕೋರ್ಟ್ ಡಾಕ್ಯುಮೆಂಟ್ ಇರಲಿ, FIR ಡಾಕ್ಯುಮೆಂಟ್ ಇರಲಿ, ಕೇಸ್ ಡಾಕ್ಯುಮೆಂಟ್ ಇರಲಿ, ನಿರಂತರವಾಗಿ ಅವ್ರ ಕಡೆಯಿಂದ ಶೇರ್ ಮಾಡ್ತಾ ಇದ್ರು ವಿಡಿಯೋ ಕಾಲ್ ಮಾಡಿ. ವರ್ಚುವಲ್ ಈಗ ನಾವು ಇತ್ತೀಚೆಗೆ ವರ್ಚುವಲ್ ಹಿಯರಿಂಗ್ ಕೂಡ ಅಟೆಂಡ್ ಮಾಡಬಹುದು, ಫಿಸಿಕಲಿ ಕೋರ್ಟ್ಗೆ ಹೋಗಕ್ಕೆ ಅವಶ್ಯಕತೆ ಇರಲ್ಲ. ಇಷ್ಟೆಲ್ಲ ಹೇಳ್ಬಿಟ್ಟು ಅವರಿಗೆ ಭಯ ಪಡಿಸು, ಸ್ವಲ್ಪ ಕಾನ್ಫಿಡೆನ್ಸ್ ಅವ್ರದ್ದು ತಗೊಂಡು, ಅಂದ್ರೆ ಇದು ಎಲ್ಲ ನಿಜ ಇದೆ ಆದ್ಮೇಲೆ ಅವರು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ಸಕ್ಕೆ ಸ್ಟಾರ್ಟ್ ಮಾಡಿಸಿದ್ರು. 25ನೇ ತಾರೀಕಿಗೆ 14,61,000 RTGS ಅವ್ರು SBI ಬ್ಯಾಂಕ್ ಮುಖಾಂತರ ಒಂದ್ ಕಡೆ ಮಾಡಿಸಿದ್ರು. ICICI ಒಂದ್ ಬ್ಯಾಂಕ್ ಅಕೌಂಟ್ ಕೊಟ್ಟು ಆ ನಂಬರ್ಗೆ ಇವರು ಮಾಡಿಸಿದ್ರು. ಮತ್ತೆ 6ನೇ ತಾರೀಕಿಗೆ ಸೆಕೆಂಡ್ ಟ್ರಾನ್ಸ್ಫರ್, 6ನೇ ತಾರೀಕು ಮಾರ್ಚ್ 6/3/2026ಗೆ ಅವ್ರ ಹತ್ತಿರ ಏನ್ ಗೋಲ್ಡ್ ಇತ್ತು ಮತ್ತೆ ಕೆಲವು ಇನ್ವೆಸ್ಟ್ಮೆಂಟ್ಸ್ ಇತ್ತು, ಸೆಲ್ ಮಾಡಿಬಿಟ್ಟು ಇನ್ನೊಂದು RTGS ಟ್ರಾನ್ಸಾಕ್ಷನ್ 30,61,000 30,61,000. ಇಲ್ಲಿ ತನಕ ಟೋಟಲ್ 45,22,000 ಆಯ್ತು. ಮತ್ತೆ ಇಲ್ಲಿ ತನಕ ಅವರಿಗೆ ಅವರು ವಾಟ್ಸ್ಆಪ್ ಮುಖಾಂತರ ಮಾತಾಡ್ತಾ ಇದ್ದು. ನೆಕ್ಸ್ಟ್ ಸಿಗ್ನಲ್ ಅಂತ ಇನ್ನೊಂದು ಆಪ್ ಇದೆ, ಅಲ್ಲಿ ಸ್ವಲ್ಪ ಟ್ರ್ಯಾಕ್ ಮಾಡೋದು ಇನ್ನೊಂದು ಕಷ್ಟ ಇದೆ. ಆ ಮುಖಾಂತರ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಉಳಿದಿದ್ದು ಟ್ರಾನ್ಸಾಕ್ಷನ್ ಏನಿದೆ, ಅವರು ಇದು ನಾವು ಬಿಟ್ ಕಾಯಿನ್ಸ್ ಹೇಳ್ತೀವಿ, ಬಿಟ್ ಕಾಯಿನ್ಸ್ ಹೇಳಿ ಅಥವಾ ಕಾಯಿನ್ ಕರೆನ್ಸಿ ಹೇಳ್ತಾ ಇದೀವಿ, ಅದರಲ್ಲಿ ಬಿನಾನ್ಸ್ ಅಂತ ಒಂದು ಆಪ್ ಇದೆ. ಆ ಆಪ್ ಅಲ್ಲಿ ಕಾಯಿನ್ ಪರ್ಚೇಸ್ ಮಾಡಬೇಕು ಅಂದ್ರೆ ಇವರ ಆಧಾರ್ ಕಾರ್ಡ್, ಇವರ ಪ್ಯಾನ್ ಕಾರ್ಡ್, ಇವರ ಬ್ಯಾಂಕ್ ಡೀಟೇಲ್ ಯೂಸ್ ಮಾಡ್ಕೊಂಡು ಇವ್ರ ಕಡೆಯಿಂದ ಒಂದು ಅಕೌಂಟ್ ಓಪನ್ ಮಾಡಿಸಿದ್ರು. ಆ ಅಕೌಂಟ್ ಅಲ್ಲಿ ಇವರು ಮತ್ತೆ ಫಿಸಿಕಲಿ ಹಣ ಹಾಕೊಂಡು ಮತ್ತೆ ಅದರಲ್ಲಿ ಇದು ಕ್ರಿಪ್ಟೋ ಕರೆನ್ಸಿ ಪರ್ಚೇಸ್ ಮಾಡಿದ್ದಾರೆ ಇವರ ಹೆಸರು ಮೇಲೆ. ನೆಕ್ಸ್ಟ್ ಏನ್ ಪರ್ಚೇಸ್ ಮಾಡಿದ್ರೆ ಇನ್ನೊಂದು ಅಕೌಂಟ್ಗೆ, ಆ ಆಪ್ ಅಲ್ಲಿನೇ ಇನ್ನೊಂದು ಬೈನಾನ್ಸ್ ಅಕೌಂಟ್ಗೆ ಇವ್ರ ಕಡೆಯಿಂದ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. ಅದು ಟ್ರ್ಯಾಕ್ ಮಾಡೋದು ಇನ್ನೊಂದು ಸ್ವಲ್ಪ ಕಷ್ಟ ಇದೆ. ಅಷ್ಟೆಲ್ಲ ಸೇರಿ ಟೋಟಲ್ ಇದರಲ್ಲಿ ಫ್ರಾಡ್ ಆಗಿದೆ. ಇದು ಕ್ರಿಪ್ಟೋ ಕರೆನ್ಸಿ ವ್ಯಾಲ್ಯೂ 38 lakh rupees. ಸೊ ಮೊದಲೇದಾಗಿ 45 lakh rupees, ಇದು 38 lakh rupees, ಎಲ್ಲ ಸೇರಿ 83 lakh rupees ಇದರಲ್ಲಿ ಫ್ರಾಡ್ ಬಂದ್ಬಿಟ್ಟಿದೆ. ಅದು ಲಾಸ್ಟ್ ಟ್ರಾನ್ಸಾಕ್ಷನ್ ಆಯ್ತು 15th April 2026. ಆಮೇಲೆ ಇವರಿಗೆ ಏನ್ ಭರವಸೆ ನೀಡಿದ್ರು, ಎಲ್ಲ ನಿಮ್ದು ಎಲ್ಲ ಸಾರ್ಟ್ ಔಟ್ ಮಾಡಿ ನಾವು ನಿಮ್ಗೆ ಫರ್ದರ್ ಕಮ್ಯುನಿಕೇಟ್ ಮಾಡ್ತೀವಿ. ಆ ಭರವಸೆದಲ್ಲಿ ಇನ್ನೂ ಸ್ವಲ್ಪ ಟೈಮ್ ಇವರು ವೇಟ್ ಮಾಡಿದ್ರು. ಆ IPS ಆಫೀಸರ್ದು ಹೆಸರು ಇಲ್ಲಿ, ಕೆಲವು ಪೊಲೀಸ್ ಅಧಿಕಾರಿದು ಹೆಸರು ಇಲ್ಲಿ, ಯಾವ ಮುಖಾಂತರ ಇವರಿಗೆ ಮೆಸೇಜ್ ಬರ್ತಾ ಇತ್ತು, ನೆಟ್ ಅಲ್ಲಿ ಅವರಿಗೆ ಸರ್ಚ್ ಮಾಡಿದ್ದು ಅಂತ ಒಬ್ರು ಅಧಿಕಾರಿ ಇವರಿಗೆ ಸಿಕ್ಕಿದ್ರು. ಅವರಿಗೆ ನಿಜವಾಗಿ ಅವ್ರ ಇಮೇಲ್ ID ಸೆಪರೇಟ್ ಆಗಿ ಸರ್ಚ್ ಮಾಡಿ ಅವರಿಗೆ ಮೇಲ್ ಮಾಡ್ತಾರೆ, ಈ ನಮ್ಗೆ ಈ ತರ ಕೇಸ್ ಆಗಿದೆ. ಆಮೇಲೆ ಆ ಅಧಿಕಾರಿ ಇವರಿಗೆ ಉಲ್ಟಾ ಮೇಲ್ ಮಾಡ್ತಾರೆ, ನನ್ನ ಹತ್ರ ಯಾವ್ದು ಈ ತರ ಟ್ರಾನ್ಸಾಕ್ಷನ್ ಆಗಿಲ್ಲ, ಮೋಸ್ಟ್ಲಿ ನನ್ನ ಹೆಸರು ಯೂಸ್ ಮಾಡಿ ನಿಮ್ಗೆ ಯಾವ್ದು ಈ ತರ ಸೈಬರ್ ಫ್ರಾಡ್ ಮಾಡಿದ್ದಾರೆ. ಅಂದ್ರೆ ಪೂರ್ತಿ ಟ್ರಾನ್ಸಾಕ್ಷನ್ ಆಡ್ ಆದ ನಂತರ 1 ತಿಂಗಳು ನಂತರ
29ನೇ ತಾರೀಕು ಮೇ, ಈ ಹೋದ ತಿಂಗಳು 29ನೇ ತಾರೀಕು. ಆಮೇಲೆ ಇವರಿಗೆ ರಿಯಲೈಸ್ ಆಯ್ತು ಇದು ಸ್ವಲ್ಪ ಎಲ್ಲ ಫ್ರಾಡ್ ಆಗಿದೆ. ಆಮೇಲೆ ಬೇರೆ ಅವರಿಗೆ ಕನ್ಸಲ್ಟ್ ಮಾಡಿ ಮೊನ್ನೆ ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದೀವಿ. ಇಲ್ಲಿ ಹಣ ಯಾವ ರೀತಿ ಹೋಗಿದೆ, ಯಾರ್ಯಾರು ಇವರಿಗೆ ಮಾತಾಡಿದ್ದಾರೆ, ಯಾವ ನಂಬರ್ ಯೂಸ್ ಮಾಡಿದ್ದಾರೆ, ಈಗಾಗಲೇ ನಮ್ಮ ಸ್ಟೇಷನ್ ರಿಜಿಸ್ಟರ್ ಮಾಡಿದ್ದೀವಿ. ಸ್ಪೆಷಲ್ ಟೀಮ್ ಕೂಡ ರಚನೆ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಬಗ್ಗೆ ಕೂಡ ತಮಗೆ ನಾವು ಸ್ವಲ್ಪ ಡೀಟೇಲ್ಸ್ ಹೇಳ್ತಾ ಇರ್ತೀವಿ. ಬಟ್ ಒನ್ ಪಾಯಿಂಟ್ ಏನಿದೆ, ಸ್ವಲ್ಪ ಅಮೌಂಟ್ ಜಾಸ್ತಿ ಇದೆ. ಪ್ಲಸ್ ಸೆಕೆಂಡ್ ಪಾಯಿಂಟ್ ಏನಿದೆ, ಇದರಲ್ಲಿ ಕ್ರಿಪ್ಟೋ ಕರೆನ್ಸಿ ಕೂಡ ಅವರು ಯೂಸ್ ಮಾಡಿದ್ದಾರೆ. ಮೂರನೇ ಪಾಯಿಂಟ್, ಈ ಕೇಸಲ್ಲಿ ಏನಿದೆ, ಫ್ರಾಡ್ ಆದ ನಂತರ ಇಮಿಡಿಯೇಟ್ಲಿ ಅವರು ನಮಗೆ ತಿಳಿಸಿಲ್ಲ. ಆಲ್ಮೋಸ್ಟ್ 45 ಡೇಸ್ ಗ್ಯಾಪ್ ಇದೆ. ಅಂದ್ರೆ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಎಲ್ಲ ಟ್ರಾನ್ಸಾಕ್ಷನ್ ಸ್ಟಾಪ್ ಆಗಿದೆ, ಆದ್ರೆ ಅವರು 45 ಡೇಸ್ ನಮಗೆ ವೇಟ್ ಮಾಡಿದ್ದಾರೆ. ನೆಕ್ಸ್ಟ್ ನಮ್ಗೆ ಬಹುಶಃ ಡೌಟ್ ಇದೆ, ಬೇರೆ ಅವರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಅಂತ ಅವರು ಕಂಪ್ಲೇಂಟ್ ಅಲ್ಲಿ ಹೇಳಿದ್ದಾರೆ. ಬೇರೆ ಸ್ಟೇಟ್ ಅವರು ಇನ್ವಾಲ್ವ್ ಆಗಿರಬಹುದು. ನಾವು ಫಾಸ್ಟ್ ಪೇಸ್ ಅಲ್ಲಿ ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ಹೇಳ್ಬೇಕು, ಅದರ್ವೈಸ್ ತಪ್ಪಾಗತ್ತೆ ಅಂತ. ಇಂತ ಯಾವ್ದು ತಮ್ಮ ಗಮನಕ್ಕೆ ಬಂದ್ರೆ ನಾವು ಡಿಜಿಟಲ್ ಅರೆಸ್ಟ್ ಬಗ್ಗೆ, ಸೈಬರ್ ಕ್ರೈಮ್ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಮಾಡ್ತಾ ಇದೀವಿ. ಬಟ್ ಏನೇ ಡೌಟ್ ಇದೆ ತಾವು ದಯವಿಟ್ಟು ಫೋನ್ ಮಾಡಿ ನಮ್ಗೆ ಕೇಳಿ. ಅಥವಾ ಇಮಿಡಿಯೇಟ್ಲಿ ಕೇಳಿದ್ರೆ ನಾವು ಗೈಡ್ ಮಾಡಬಹುದು. ಇಂಥವರು ಇಲಾಂಗೇಟೆಡ್ ಏನಿದೆ, ಸ್ವಲ್ಪ ಲಾಂಗ್ ಟೈಮ್ ಅಲ್ಲಿ ಈ ತರ ಏನು ಅಫೆನ್ಸ್ ಮಾಡ್ತಾ ಇದ್ದಾರೆ, ತಾವು ಆ ತರಗೆ ಸಿಕ್ಕಾಕೋಬಾರದು, ನಮ್ಮಿಂದ ಗೈಡೆನ್ಸ್ ಕೇಳಬೇಕು ಅಂತ ಅದನ್ನ ಹೇಳ್ತಾ ಇದ್ದೀನಿ. ಆ ಡಿಜಿಟಲ್ ಈಗ ಏನಾಗಿದೆ, ಇತ್ತೀಚೆಗೆ ಆನ್ಲೈನ್ ಮುಖಾಂತರ, ಇದು ವಿಡಿಯೋ ಕಾಲ್ ಮುಖಾಂತರ ಬೇರೆ ಬೇರೆ ಫ್ರಾಡ್ ಆಗ್ತಾ ಇದೆ. ಡಿಜಿಟಲ್ ಅರೆಸ್ಟ್ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ. ಲಾಸ್ಟ್ 2 years ಅಲ್ಲಿ ನೋಡಿದ್ರೆ ತುಂಬಾ ಜಾಸ್ತಿ ಇತ್ತು. ಸೊ ತಮ್ಗೆ ಯಾವ್ದು ಸಸ್ಪಿಷಿಯಸ್ ಕಾಲ್ ಬಂದ್ರೆ, ಯಾವ್ದು ನಂಬರಿಂದ ವಾಟ್ಸ್ಆಪ್ ಬಂದ್ರೆ, ಯಾವ್ದು ನಾವು ಪೊಲೀಸ್ ಅಧಿಕಾರಿ ಇದ್ದೀವಿ, ತಾವು ಈ ತರ ನಂಬರ್ ಮಾತಾಡ್ಬೇಕು, ತಾವು ಭಯ ಇಲ್ಲದೆ ಇಮಿಡಿಯೇಟ್ಲಿ ಪೊಲೀಸ್ಗೆ, ಸ್ಥಳೀಯ ಪೊಲೀಸ್ಗೆ, ತಾವು ಎಲ್ಲಿ ಇರ್ತೀರ ಆ ಸ್ಥಳೀಯ ಪೊಲೀಸ್ಗೆ ತಾವು ಮಾಹಿತಿ ನೀಡಬೇಕು ಅಂತ ಹೇಳಿದ್ರೆ, ತಾವು ಭಯ ಪಡಬಾರದು. ಏನಿದೆ, ತಾವು ಏನೇ ಸಮಸ್ಯೆ ಬಂದ್ರೆ, ಏನೋ ಲೀಗಲ್ ಇಶ್ಯೂಸ್ ಕೂಡ ಇದ್ರೆ, ಆ ಪೊಲೀಸ್ ಸ್ಟೇಷನ್ ಇಂದ ಆಕ್ಚುಲಿ ಎಫ್.ಐ.ಆರ್ ಆಗಿದ್ರೆ ಕೂಡ ನಾವು ಅಥಾರಿಟಿ ಇನ್ಫಾರ್ಮೇಶನ್ ಅಂದ್ರೆ ಕರೆಕ್ಟ್ ಆಧಾರ ಮೇಲೆ ಮಾಹಿತಿ ಕಲೆಕ್ಟ್ ಮಾಡಿ ತಮಗೆ ಕೊಡಬಹುದು. ಅಲ್ಲಿ ಲೀಗಲಿ ಮತ್ತೆ ಏನ್ ಮಾಡ್ಬೇಕು ಅಂದ್ರೆ ಅದು ದಾರಿ ಸಿಗತ್ತೆ. ಬಟ್ ಸುಮ್ನೆ ಭಯ ಪಟ್ಟು ಬಿಟ್ಟು ಅವ್ರು ಏನ್ ಹೇಳ್ತಾರೆ, ಏನೋ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡೋದು ಮತ್ತೆ ಗೊತ್ತಾಗ್ಬೇಕು ತಪ್ಪಾಗಿದೆ, ದಯವಿಟ್ಟು ಅದನ್ನು ಮಾಡಬೇಡಿ. ಇದ್ರ ಬಗ್ಗೆ ತಾವು ಟೈಮ್ಲಿ ಹೆಲ್ಪ್ ಕೇಳಿ ಅಷ್ಟೇ ಸರ್.